ಸರ್ ನಮಸ್ಕಾರ. ಕೋಲಾರ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ಪಾಸ್ ಆಗ್ತವೆ. ಒಂದು ಬೆಂಗಳೂರು ತಿರುಪತಿ ಮತ್ತು ಇನ್ನೊಂದು ಬೆಂಗಳೂರು ಮದನಪಲ್ಲಿ ರೋಡಲ್ಲಿ. ಈಗಾಗಲೇ ಚತುಷ್ಪಥ ರೋಡ್ ಆಗಿರೋದ್ರಿಂದ ಎರಡೂ ನಿತ್ಯ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ವೆಹಿಕಲ್ಸ್ ಈ ರೋಡ್ಸಲ್ಲಿ ಪಾಸ್ ಆಗ್ತವೆ. ಅದೇ ರೀತಿ ಈ ಸ್ಟ್ರೆಚ್ ಅಲ್ಲಿ ಮೋರ್ ದೆನ್ ಒಂದು 100 ಕಡೆ ಮೀಡಿಯನ್ ಓಪನ್ ಇದೆ, ರೋಡ್ಗೆ ಸೆಂಟ್ರಲ್ ಮೀಡಿಯನ್ ಓಪನ್ ಇದೆ. ಈ ರಾತ್ರಿ ಹೊತ್ತಲ್ಲಿ ಓವರ್ ಸ್ಪೀಡಿಂಗ್ ಹೋಗುವಂತ ವೆಹಿಕಲ್ಸ್ಗೆ ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ತುಂಬಾ ಅಪಘಾತಗಳಾಗ್ತಾ ಇದೆ. ಜಿಲ್ಲೆನಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ವರ್ಷ ಒಂದು 200 ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದರಲ್ಲಿ 100ಕ್ಕಿಂತ ಹೆಚ್ಚು ಜನ ಇದರಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಸೊ ನಾವು ಇದನ್ನ ಈ ಸ್ಪೀಡ್ ಕಂಟ್ರೋಲ್ ಮಾಡೋ ಸಂಬಂಧಪಟ್ಟಂಗೆ ಈಗ ನಮ್ಮ ADGP ಅಲೋಕ್ ಕುಮಾರ್ ಸಾಹೇಬರು, ಕಮಿಷನರ್ ಫಾರ್ ರೋಡ್ ಸೇಫ್ಟಿ ಅಂಡ್ ಟ್ರಾನ್ಸ್ಪೋರ್ಟ್ ಅವರು ಈಗ ನಮಗೆ ಸ್ಪೀಡ್ ರ್ಯಾಡರ್ ಗನ್ಸ್ ನ ಎಲ್ಲಾ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ. 2 ಹೈವೇಗೂ ನಮ್ಗೆ ಈಗ ಒಂದು 6 ಮಿಷನ್ ಬಂದಿದೆ. ಇದರಲ್ಲಿ ಇವತ್ತು ಪ್ರಾಯೋಗಿಕವಾಗಿ ಮುಳುಬಾಗ್ಲಲ್ಲಿ ನಾವು ಇವತ್ತು ಟೆಸ್ಟ್ ಮಾಡಿದ್ವಿ. ಅದರಲ್ಲಿ 1-2-3 ಕಿಲೋಮೀಟರ್ ಇಂದ ರೇಂಜ್ ಅಲ್ಲಿ ಬರುವಂತಹ ಯಾವುದೇ ಸ್ಪೀಡಿಂಗ್ ವೆಹಿಕಲ್, ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಇದೆ, ಆ ಸ್ಪೀಡ್ ದಾಟಿ ಬರುವಂತ ವೆಹಿಕಲ್ ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ. ಆ ನಂಬರ್ ಪ್ಲೇಟ್ ಕ್ಲಾಚ್ ಆದ್ಮೇಲೆ ಅವರಿಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಫೀಸು ಫೈನ್ ಚಲಾನು ಸಹ ಅವ್ರಿಗೆ ಹೋಗ್ತಾ ಇದೆ. ಇವತ್ತು ನಾವು ದೇವರಾಯ ಸಮುದ್ರ ಮತ್ತೆ ನಮ್ಮ ಮುಳಬಾಗಿಲು ಟೌನ್ ಹತ್ರ ಪ್ರಾಯೋಗಿಕ ಟ್ರೈ ಮಾಡಿದ್ವಿ. ಈಗ ನಮ್ಮ 6 ತಾಲೂಕುಗಳಲ್ಲಿ, ಮಾಲೂರು, KGF, ಬಂಗಾರಪೇಟೆ, ಅದು ಎಲ್ಲ ತಾಲೂಕುಗಳಲ್ಲಿ ಇದನ್ನ ಮಾಡಿದೀವಿ. ಇದರಿಂದ ಒಂದು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸೋದು, ಎರಡನೇದು ಆಕ್ಸಿಡೆಂಟ್ಸ್ ನ ಕಡಿಮೆ ಮಾಡೋದು, ಮೂರನೇದು ನೈಟ್ ವಿಷನ್ ಲೇಸರ್ ಇರೋದ್ರಿಂದ ನೈಟ್ ಹೊತ್ತು ಸಹ ನಾವು ಫಿಕ್ಸ್ ಮಾಡಿಬಿಟ್ರೆ ಯಾವುದೇ ಸ್ಪೀಡಿಂಗ್ ವೆಹಿಕಲ್ ಹೋಗ್ತಾ ಇದೆ ಅದೆಲ್ಲ ಸಹ ಆಟೋಮೆಟಿಕ್ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ನನ್ನ ಮನವಿ ಏನಂತ ಹೇಳಿದ್ರೆ, ಈಗ ಸಾರ್ವಜನಿಕರು ಈ ಮೀಡಿಯನ್ಸ್ ಎಲ್ಲೆಲ್ಲಿದೆ ಮತ್ತೆ ಸ್ಪೀಡ್ 80 ಕಿಲೋಮೀಟರ್ ಇದ್ರೂ ಸಹ ರಸ್ತೆನ ತುಂಬಾ ಜಾಗರೂಕವಾಗಿ ಯೂಸ್ ಮಾಡಬೇಕಾಗಿದೆ. ಈಗ ಇದರಲ್ಲಿ ನಮ್ಮ ಪೊಲೀಸರಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ ಸೆಂಟ್ರಲ್ ರೇಂಜ್ ಅಲ್ಲಿ. ನಾವು ಇನ್ಮೇಲೆ ಪ್ರತಿನಿತ್ಯ ಈ ಆಡ್ ಅವರ್ಸ್ ಅಲ್ಲಿ ಈ ಅಭಿಯಾನ ಮುಂದುವರಿಯುತ್ತೆ. ಇವತ್ತು ಪ್ರಾಯೋಗಿಕವಾಗಿ 6ರಿಂದ 10 ಕೇಸ್ ಇವತ್ತು ನಾವು ಮಾಡಿದ್ವಿ ಮಿಷನ್ಸ್ ಇಂದ. ಮಿಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದರ ಉದ್ದೇಶ ಜನರ ಒಂದು ಪ್ರಾಣಗಳನ್ನ ನಾವು ಕಾಪಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು. ಇವೆಲ್ಲ ಬಂದ ಕೂತ್ಕೊಳ್ಳಕ್ಕೆ